ಸ್ವೀಟ್ ಏನಾದರೂ ಮಾಡೋಣ ಅಂತ ಅನ್ಕೊಂಡೆ. ಸಬ್ಬಕ್ಕಿಯಲ್ಲಿ ಡೆಸರ್ಟ್ ಮಾಡೋಣ ಅಂತ ರೆಡಿ ಮಾಡ್ತಾ ಇದ್ದೀನಿ. ಮೊದಲು ಒಂದು 2 ಸ್ಪೂನಷ್ಟು ಸಬ್ಜಾ ಸೀಡ್ಸ್ನ ಚೆನ್ನಾಗಿ ನೆನೆಯೋದಕ್ಕೆ ಇಡ್ತಾ ಇದ್ದೀನಿ. ಇನ್ನೊಂದು ಕಡೆ ಸಬ್ಬಕ್ಕಿನ ಚೆನ್ನಾಗಿ ಕುಕ್ ಆಗೋದಕ್ಕೆ ಇಡ್ತಾ ಇದ್ದೀನಿ. ಡ್ರೈ ಫ್ರೂಟ್ಸ್ ಯಾವ್ದು ಬೇಕು ಅದನ್ನೆಲ್ಲ ಕಟ್ ಮಾಡಿ ಇಟ್ಕೊಂಡು, ಸಬ್ಬಕ್ಕಿ ಕೂಡ ಚೆನ್ನಾಗಿ ಬಂದಿದೆ. ಇದನ್ನ ಸೋಸ್ಬಿಟ್ಟು ಎತ್ತಿಟ್ಕೊಂಡು ಒಂದು ಬಾಣಲಿಗೆ ಒಂದು ಅರ್ಧ ಲೀಟರ್ ಹಾಲು, ಒಂದು 2 ಸ್ಪೂನಷ್ಟು ಮಿಲ್ಕ್ ಪೌಡರ್ ಅಥವಾ ಬಾದಾಮ್ ಪೌಡರ್ನ ಹಾಕಿ ಚೆನ್ನಾಗಿ ಸ್ವಲ್ಪ ತಿಕ್ ಟೆಕ್ಸ್ಚರ್ ಆಗಬೇಕು ಅಲ್ಲಿವರೆಗೂ ಕುದಿಸ್ಕೊಂಡು ಇದನ್ನ ತಣ್ಣಗಾಗೋದಕ್ಕೆ ಇಡ್ತಾ ಇದ್ದೀನಿ. ಇವಾಗ ಕಂಪ್ಲೀಟ್ ಆಗಿ ತಣ್ಣಗಾಗಿದೆ. ಇದಕ್ಕೆ ಸಕ್ಕರೆ ಬೇಯಿಸಿಟ್ಕೊಂಡಿರುವಂತ ಸಬ್ಬಕ್ಕಿ, ಸಬ್ಜಾ ಸೀಡ್ಸ್, ಕಟ್ ಮಾಡಿ ಇಟ್ಕೊಂಡಿರೋ ಹಣ್ಣು, ಡ್ರೈ ಫ್ರೂಟ್ಸ್ನ ಹಾಕಿ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಸಬ್ಬಕ್ಕಿ ಡೆಸರ್ಟ್ ರೆಡಿ ಆಗ್ಬಿಡುತ್ತೆ. ಅಷ್ಟಂತೂ ತುಂಬಾನೇ ಚೆನ್ನಾಗಿರುತ್ತೆ. ಹಾಗೆ ಫ್ರೆಶ್ ಅಪ್ ಆಗ್ಬಿಟ್ಟು ಹೊರಗಡೆ ಕೂಡ ಹೊರಡಬೇಕಾಗಿತ್ತು. ಹೊರಗಡೆ ತುಂಬಾ ಬಿಸಿಲಿದೆ, ಹಾಗಾಗಿ ನಾನು ಡೌನ್ ಡಾಕೋರ ಪರ್ಪಲ್ ಸನ್ಸ್ಕ್ರೀನ್ ಬಳಸ್ತೀನಿ. ನಿಮಗೆ ಗೊತ್ತಿರೋ ಹಾಗೆ ನಾನು ಇದನ್ನ ತುಂಬಾ ದಿನಗಳಿಂದ ಬಳಸ್ತಾ ಇದ್ದೀನಿ. ಹಾಗೆ ನನ್ನ ಫೇವರೇಟ್ ಕೂಡ. ಡಿಫ್ರೆನ್ಸ್ ನೋಡಿ, ಪರ್ಪಲ್ ಸ್ಕಿನ್ ಟಿಂಟ್ ಎಲ್ಲೋ ಅಂಡರ್ ಟೋನ್ಸ್ ನ ಬ್ರೈಟ್ ಮಾಡಿ ನ್ಯೂಟ್ರಲೈಸ್ ಕೂಡ ಮಾಡುತ್ತೆ. ಡಲ್ನೆಸ್ ನ ಕಡಿಮೆ ಮಾಡಿ ನ್ಯಾಚುರಲ್ ಗ್ಲೋ ಕೊಡುತ್ತೆ. ತುಂಬಾ ಲೈಟ್ ವೇಟ್ ಕ್ರೇಜಿ ಫೀಲ್ ಆಗಲ್ಲ. ಮತ್ತೆ ಸ್ಕಿನ್ ಗೆ ತುಂಬಾ ಚೆನ್ನಾಗಿ ಬ್ಲೆಂಡ್ ಆಗುತ್ತೆ. ಅದರಲ್ಲಿ SPF 50 ಹಾಗೆ 4% ನೈಸಿನ್ಮೇಟ್ ಇರೋದ್ರಿಂದ ಸನ್ಲೈಟ್ ಇಂದ ಸ್ಕಿನ್ ಅನ್ನ ಪ್ರೊಟೆಕ್ಟ್ ಮಾಡುತ್ತೆ. ಅದಕ್ಕೆ ಟ್ಯಾನ್ ಕಡಿಮೆ ಮಾಡಿ ಸ್ಕಿನ್ ಅನ್ನ ಬ್ರೈಟ್ ಆಗಿ ಕಾಣಿಸೋ ತರ ಮಾಡುತ್ತೆ. ಅದಕ್ಕೆ 4.3 ರೇಟಿಂಗ್ಸ್ ಇದೆ. ತುಂಬಾ ಜನಕ್ಕೆ ಇಷ್ಟ ಆಗೋ ತರ ನಂಗೂ ಇಷ್ಟ ಆಗಿದೆ. ಸನ್ಸ್ಕ್ರೀನ್ ಗೆ ನನ್ನ ರೇಟಿಂಗ್ ಬಂದು 10/9.5 ಆಗಿರುತ್ತೆ. ಲೈಟ್ ಸ್ಕಿನ್ ಕೇರ್ ರೂಟೀನ್ ಅಲ್ಲಿ ನಾನು ಬಳಸೋದಕ್ಕೆ ಶುರು ಮಾಡಿದ್ದು ಡಾಮ್ ಡಾಕೋರ ಕೋಜಿಕ್ ಆಸಿಡ್ ನೈಟ್ ಕ್ರೀಮ್ ನ. ಇದಕ್ಕೆ ಆಲ್ಮೋಸ್ಟ್ 30K ಸ್ಟ್ರಾಂಗ್ ರೇಟಿಂಗ್ಸ್ ಮತ್ತೆ ರಿವ್ಯೂಸ್ ಇದೆ. ಈ ಕೋಜಿಕ್ ಆಸಿಡ್ ನ ಎಸಿನ್ಮೇಟ್ ಆಲ್ಫಾ ಆರ್ಬುಟಿನ್ ಇರೋದ್ರಿಂದ ಪಿಗ್ಮೆಂಟೇಷನ್ ನ ಕಡಿಮೆ ಮಾಡಿ ಡಾರ್ಕ್ ಸರ್ಕಲ್ ಕೂಡ ರೆಡ್ಯೂಸ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ರಾತ್ರಿ ಮಲಗೋಕ್ಕೂ ಮುಂಚೆ ಈ ಕ್ರೀಮ್ ನ ಅಪ್ಲೈ ಮಾಡಿದ್ರೆ ಮುಗಿತು. ಬೆಳಗ್ಗೆ ನಮ್ ಸ್ಕಿನ್ ತುಂಬಾನೇ ಫ್ರೆಶ್ ಗ್ಲೋಯಿಂಗ್ ಹಾಗೆ ಬ್ರೈಟ್ ಆಗಿ ಕಾಣಿಸೋದಕ್ಕೆ ಶುರು ಮಾಡುತ್ತೆ. ನೀವು ಬಿಫೋರ್ ಅಂಡ್ ಆಫ್ಟರ್ ಕೂಡ ನೋಡ್ತಾ ಇರಬಹುದು ಎಷ್ಟು ಡಿಫ್ರೆನ್ಸ್ ಇದೆ ಅಂತ. ಈ ಪ್ರಾಡಕ್ಟ್ purple.com ಅಲ್ಲಿ ಅವೈಲೇಬಲ್ ಇದೆ. ಟ್ಯಾಗ್ ಮಾಡಿರ್ತೀನಿ, ಒಂದ್ಸಲ ಚೆಕ್ ಮಾಡಿ ನೋಡಿ.